ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವಾಗ ಸದ್ಯಕ್ಕೆ ದೇವನಹಳ್ಳಿಲಿದ್ದೀರಿ, ಮಂತ್ರಾಲಯ ಹೋಗಕ್ಕೆ. ನಮ್ಮ ವರ್ಷ ಬಂದವನು ಇವಾಗ ಸದ್ಯಕ್ಕೆ ಕಾರ್ಯದಲ್ಲಿದ್ದೀರಿ. ಇನ್ನೊಂದು 5 ನಿಮಿಷ ಬಿಡೋದೆ ಇಲ್ಲಿಂದ. ಎಲ್ಲರೂ ಬಂದರು. ಸರಿ, ಇವಾಗ ಹೊರಡೋಣ. ಮಂತ್ರಾಲಯಕ್ಕೆ ಹೋಗೋಕ್ಕೆ ಎಷ್ಟು ಅವರ್ ಇದೆ? ಬಂದು 8-9 ಅವರ್ಸ್ ಆಗ್ಬೋದು. ಗೈಸ್, ಇಲ್ಲೇ ಲೆಫ್ಟ್ ಟರ್ನ್ ತೊಗೊಬೇಕು. ಅದಕ್ಕೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀರಿ. ಇಲ್ಲೇ ಇಲ್ಲಿ ಅರೇಬಿಯನ್ ರೆಸ್ಟೋರೆಂಟ್ ಅಂತೆ. ಟೀ ಕಾಫಿ ಕುಡಿಯೋಣ ಅಂತ ಇಲ್ಲೇ ನಿಲ್ಸಿದ್ದೀರಿ. ಗೈಸ್, ಮಂತ್ರಾಲಯಕ್ಕೆ ಬಂದು ಇವಾಗ ರೂಮ್ ಮಾಡಿದ್ರಿ. ನೋಡಿ, ನಮ್ಮ ವರ್ಷ ಸ್ವಿಮ್ಮಿಂಗ್ ಗೈಸ್, ಹಿಂಗೆ ಊಟಕ್ಕೆ ಹೋಗೋಣ ಅಂದರೆ ನಮ್ಮ ವರ್ಷ ಒಂದು 5 ನಿಮಿಷ ಬಿಟ್ಕೊಂಡು ಹೋಗೋಣ ಅಂತ. ಅದಕ್ಕೆ ರೂಮಲ್ಲಿ ಹಂಗೆ ರೆಸ್ಟ್ ಮಾಡ್ತಾಯಿದ್ದೀರಿ. ಸುಸ್ತಾಗೋಗಿದ್ದು ಬೆಳಗ್ಗೆಯಿಂದ ಫುಲ್ ಕೈ ನಡುಕ್ತಾಯಿದೆ, ಹೊಟ್ಟೆ ಅಷ್ಟುಗ. ನೋಡಿದ್ರೆ ಇನ್ನೂ ಆಟಗಳು ಆಡ್ಕೊಂಡು ಅವನೇ. ಇವಾಗ ಹೋಗಿ ತಿನ್ನಬೇಕು. ಇವಾಗ ಹಂಗೆ ತಿಂದ್ಬಿಟ್ಟು ಬಿಚ್ಚಾಲಯ ಮತ್ತು ಪಂಚಮುಖಿ ಎಲ್ಲ ಹೋಗಬೇಕು. ಇವಾಗೇನೆ ಸ್ವಲ್ಪ ಹೋಗಿ ಊಟ ಮಾಡೋಣ. ಬೆಳಗ್ಗೆ ತಿಂದಿರೋದು ಇವಾಗ ಆಲ್ಮೋಸ್ಟ್ 3 ಗಂಟೆ ಆಗೋಗೈತೆ. ಊಟ ಮಾಡೋಕ್ಕೆ ಬಂದ್ರಿ. ಇವಾಗ ಮೀಲ್ಸ್ ತಿಂತಾಯಿದ್ದೀರಿ. ವರ್ಷ ಹಿಂದೆಯಿಂದ ನಗೀತಾವನೆ. ವ್ಲಾಗ್ ಮಾಡಿದ್ರೆ ನಗೀತಾ ಇವಾಗ ಬಿಚ್ಚಾಲಯ ಮತ್ತು ಪಂಚಮುಖಿ ಹೊರಟಿದ್ದೀರಿ ಕಾರಲ್ಲಿ. ಅಪ್ಪ ಅಮ್ಮ ಎಲ್ಲ ಇಲ್ಲ, ಅವರೇ. ಏನೋ ಇದು ಪಂಚಮುಖಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಹಿಂದೇನೆ ದೇವಸ್ಥಾನ ದರ್ಶನ ಆಯಿತು. ಅದಕ್ಕೆ ಚಪ್ಪಲಿ ಹಾಕಿ ಜ್ಯೂಸ್ ಕುಡ್ಕೊಂಡು ಬದನೆಕಾಯಿ ಬಜ್ಜಿ ತಿನ್ಕೊಂಡು ಬಂದ್ರಿ. ಇವಾಗ ಅಪ್ಪ ಅಮ್ಮ ಅವರೆಲ್ಲ ಇನ್ನೂ ತಿಂತಾವ್ರೆ. ಇವಾಗ ನೆಕ್ಸ್ಟು ಇವಾಗ ಪಂಚಮುಖಿ ದರ್ಶನ ಆಯಿತು. ಇವಾಗ ನೆಕ್ಸ್ಟು ಬಿಚ್ಚಾಲಯ ಅಂತ ಅಲ್ಲೋಗೋದು. ನಾವು ಬಜ್ಜಿ ತಿನ್ಕೊಂಬಂದ್ರೆ ಹೊಟ್ಟೆ ನೋವ್ತಾಯಿದೆ ನೋಡಿ. ಪಾಪ ಎಲ್ಲೋದ್ರೂ ಲೇಟೇ, ಇವನಿಂದಾನೆ ಲೇಟಾಗಿದೆ. ಬೆಳಗ್ಗೆ ಬಂದಿದ್ದು ಲೇಟ್. ಬೆಳಗ್ಗೆ 5:15 ಎದ್ದು ರೆಡಿ ಆಗಿದ್ದೀನಿ. ನಾನು 6 ಗಂಟೆಗೆ ಎದ್ರೇನು ಬೇಗ ರೆಡಿ ಆಗಿದ್ದೀನಿ. ಇವ್ನಿಗೆ ಬೇಗ ಬಂದಿದ್ದೀನಿ. ನೀನು ಎದ್ದು ವರ್ಷ ನಾನು ರೆಡಿ ಆಗಿದ್ದೆ. 6:15 ರೆಡಿ ಆಗಿದ್ದೆ. ಇವನು ರೆಡಿ ಆಗಿದ್ದೆ, ಅದೇ ಬಂದಿಲ್ಲ ನಾನು. 5 ನಿಮಿಷ ಲೇಟ್. ಹೋಟ್ಲಲ್ಲಿ ತಿನ್ಬಿಟ್ಟಿದ್ದೆ. ಹೊಸಕೋಟೆಯಿಂದ ಬಂದು ಇವನು ಊರಿಂದ ದೇವನಹಳ್ಳಿಗೆ ಬಂದಿದ್ದು. ನಾನು ಭಾಗ್ಯ ನಾನು ಬರೋಷ್ಟೊತ್ತು ಇನ್ನೂ 3ನೇ ರೆಡಿ ಆಗ್ತಾ ಇದ್ದೆ. 2 ಪ್ಲೇಟ್ ಪ್ಲೇಟ್ ತಿಂದು ಗೈಸ್, ಇವಾಗ ಬಿಚ್ಚಾಲಯಕ್ಕೆ ಬಂದಿದ್ದೀರಿ. ಬಿಚ್ಚಾಲಯಲ್ಲಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ನೋಡಿ, ಇಲ್ಲೊಂದು ಶಿವಲಿಂಗ, ಅಲ್ಲೊಂದು ಶಿವಲಿಂಗ. ಮುಂದೆ ನದಿ ಐತೆ. ಮುಂದೆ ಇಲ್ಲಿ ನೋಡ್ರಿ, ನದಿ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗೈತೆ. ಮುಂದೆ ಇಲ್ಲಿ ಅಲ್ಲಿ ಗಂಟ ಹರಿತೆ. ಇದೇ ದೇವರು. ದರ್ಶನ ಆಯ್ತು. ಇಲ್ಲೂ ದರ್ಶನ ಮಾಡ್ಬಿಟ್ಟು ಕೂತ್ಕೊಂಡಿದ್ದೀರಿ. ಟೈಮು ಆಯಿತು 5 ಕಾಲ ಆಗೈತೆ ಟೈಮು. ಇಲ್ಲಿಂದ ದರ್ಶನ ಮಾಡಿಕೊಂಡು ಹೋಗಿ ಮಂತ್ರಾಲಯಲ್ಲಿ ದರ್ಶನ ಮಾಡಬೇಕು. ಇವಾಗ ಇಲ್ಲಿ ಯಾವುದೋ ಹೊಸ ದೇವಸ್ಥಾನ ಕಟ್ಟವ್ರೆ. ಯಾವುದೋ ಒಂದು ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಚೆನ್ನಾಗಿ ಕಟ್ಟವ್ರೆ ದೇವಸ್ಥಾನ ಇಲ್ಲಿ. ಹರ್ಷ ಕಳ್ಳನ್ ಮಗ. ಬಾ, ಇನ್ನು ದೇವ್ರ ಇಕ್ಕಿಲ್ಲ ಅಲ್ಲಿ. ಇಲ್ಲಿ ಗೋಶಾಲೆಗೆ ಬಂದ್ರಿ. ಹಸುಗಳಿಗೆ ಬಾಳೆಹಣ್ಣು ತಿನ್ಸೋಣ. ಗೈಸ್, ಇವಾಗ ದೇವಸ್ಥಾನದ ಹತ್ರ ಬಂದ್ರಿ. ದರ್ಶನ ಮಾಡೋಣ ಅಂತ ನೋಡ್ರಿ. ಜನ ಮಾತ್ರ ಬೇಜಾನವ್ರೆ ನೋಡ್ರಿ. ನಾವು ವರ್ಷ ಪಂಚೆ
ಪಂಚೆ ಉಟ್ಕೊಳಕ್ಕೆ ಬರಲ್ಲ ಹರ್ಷಗೆ. ನಾನೇ ಉಟ್ಕೊಂಡಿದ್ದೆ. ನಾನು ಕಟ್ಟಿದ ಪಂಚೆ ಅವನಿಗೆ. ಗೈಸ್ ಇವಾಗ ರಥೋತ್ಸವಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ರಥೋತ್ಸವ ಮುಗಿಸ್ಕೊಂಡು ಹೋಗೋದು. ಪೂಜೆ ಮಾಡ್ತಾವ್ರಿ ಇವಾಗ ದೇವರಿಗೆ ಮಾಂಚಲ ಜನ. ಇವಾಗ ದರ್ಶನ ಮಾಡಿ 3 ಪ್ರದಕ್ಷಿಣೆ ಹಾಕೋಣ ಅಂತ ಪ್ರದಕ್ಷಿಣೆ ಆಗ್ತಾ ಇದ್ದೀರಿ ದೇವಸ್ಥಾನ ಸುತ್ತ. ದರ್ಶನ ಆಯಿತು ನಮ್ಮದು, ಒಂದು ರೌಂಡ್ ಮಾಡಿದ್ದೀರಿ, ಆದರೆ ಇನ್ನೊಂದು ರೌಂಡ್ ಮಾಡ್ತೀರಿ ದರ್ಶನ ಆಮೇಲೆ. ಗೈಸ್ ಇವಾಗ ರಥೋತ್ಸವ ಸ್ಟಾರ್ಟ್ ಆಗೈತೆ. ಇವಾಗ ಊಟ ಮಾಡೋಣ ಅಂತ ಬಂದೆ. ಊಟ ಮಾಡಿಬಿಟ್ಟು ಪ್ರಸಾದ ತಿನ್ಕೊಂಡು ಮಾತಾಡು. ಪ್ರಸಾದ ತಿನ್ಕೊಂಡು ಇವಾಗ ಸುಮ್ಮನೆ ಎಲ್ಲನ ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಸುತ್ತಾಡಕ್ಕ. ಹಾಂ ಅಕ್ಕ ಇವಾಗ ಸುತ್ತಲಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀರಿ. ಅದು ಇದು ತಿನ್ಕೊಂಡೆ ನಾನು ತಿಂತೀಯ. ಪ್ರಸಾದನೇ ಹೊಟ್ಟೆ ತುಂಬ ಐತೆ. ಹಿಂಗೆ ನೋಡ್ರಿ ಕಾಡ್ಪಾಪ. ಹ್ಞೂನಪ್ಪ, ನಾನೇ ಕಾಡ್ಪಾಪ. ನೋಡ್ರಪ್ಪ, ಏನೇ ಕಾಡ್ಪಾಪ ನೋಡ್ರಿ ಹೆಂಗೈತೆ. ಇವಾಗ ಲೈಟಿಂಗ್ಸು ಎಲ್ಲ ಫುಲ್ ಇಂಪ್ರೂವ್ ಮಾಡಾರೆ. 1 ವರ್ಷ 2 ವರ್ಷ ಏನೋ ಆಯಿತು ಮಾಡಿ. ಇವಾಗ ಮಾತ್ರ ಫುಲ್ಲು ಡೆವಲಪ್ಮೆಂಟ್ ಮಾಡಿಬಿಟ್ಟವ್ರೆ. ಅದರಿಂದ ಎಲ್ಲ ಏನು ಒಂಥರ ವಿಲಾ ಥರ ಐತೆ. ಈ ಸೈಡ್ ಎಲ್ಲ ಅಲ್ಲ ಐತೆ ನೋಡು ಹಿಂದೆ ಲೈ. ಹಾಂ, 2 ಸೈಡ್ ಅದೇ ಥರ ಇರೋದು ರೂಮ್ಸ್. ಪ್ರಸಾದ ಕೌಂಟರಲ್ಲಿರೋದು ತಗೊಂಬೇಕು ನಾಳೆ ಪ್ರಸಾದ. ಬೆಳಗ್ಗೆ ತಗೋಣ. ಕ್ಲೋಸ್ ಆಗಿ ಹೋಗೈತೆ ಅಲ್ಲಿ. ಚಂದ್ರನು ಅದು ಸ್ವಲ್ಪ ಕಾರ್ ಓಡಿಸಿ ಬೆರಳು ನೋವು ಬಂದ್ಬಿಟ್ಟೈತೆ. ಓಡ್ತೀನಿ ಹಿಂಗೆ ಆಡ್ತಾನೆ. ಅದು ಎಕ್ಸ್ಲೇಟ್ರ್ ಬ್ರೇಕ್ ಇವನು ಬರೀ 100 ಕಿಲೋಮೀಟ್ರ್ ಓಡಿಸ್ದ. ಏನು ಅನಿಸಿಲ್ಲ ಅವನಿಗೆ. ನಾನು ಹೊಸಕೋಟೆಯಿಂದ ಓಡಿಸ್ತೀನಿ. ಹಾಂ, ಅದ್ರಲ್ಲಿ ಬೇರೆ ನಡೀತಾನೆ ಇದ್ದೀರಿ ಅವಾಗಿಂದ. ಇನ್ನು ಕಾಲು ನೋವ್ತೈತೆ ನೋಡ್ರಿ. ಹಂಗೆ ತೋರಿಸು ನೋಡ್ರಿ. ಮ್ಯಾಜಿಕ್ ಕಾಣಿಸಲ್ಲ. ಕಾಣಿಸ್ತೈತೆ. ನೀನು ಆನ್ ಮಾಡಿ ಫಸ್ಟು. ಕಾಣಿಸ್ತೈತೆ ನೋಡ್ರಿ. ಹಾಂ, ಏನು ಕಾಣಿಸ್ತಾ ಇತ್ತು ನೋಡೋದು. ಮಾಡೋ ಏನೋ ಮ್ಯಾಜಿಕ್ ಮಾಡ್ತಾನಂತೆ ನೋಡ್ರಿ. ನೋಡಿ ಇಲ್ಲಿ ಸ್ವಿಚ್ ಐತಿ. ಇಲ್ಲಿ ಆನ್ ಮಾಡಿ ಲೈಟ್ ಆನ್. ಲೈಟ್ ನೋಡಿದ್ರ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್ ಹರ್ಷವರ್ಧನ್.
ಸರಿ ಕಂಪ್ಯೂಟರ್ ಸೈಂಟಿಸ್ಟ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಏನೇನು ಅಂತೀರೋ ಅನ್ಬೋದು. ಎ ಐನೇ ಬೀಟ್ ಮಾಡ್ತಾನೆ, ChatGPT ಎ ಐನೆಲ್ಲ ಬೀಟ್ ಮಾಡಾಕ್ತಾನೆ ನಮ್ಮ ಹರ್ಷ. ಕಾಂಪಿಟೇಷನ್, ಟಫ್ ಕಾಂಪಿಟೇಟರ್ ಆಫ್ ಟೆಕ್ನಾಲಜಿ ಹರ್ಷ. ನೋಡ್ರಿ ಆಚೆ ದೇವಸ್ಥಾನ ಟ್ರಸ್ಟ್ದೆಲ್ಲ ಅಂಗಡಿಗಳು ಫುಲ್ಲು ಚೆನ್ನಾಗಿ ಮಾಡಿಬಿಟ್ಟವ್ರೆ. ಫುಲ್ ಡೆವಲಪ್ ಆಗ್ತೈತೆ ನಿಧಾನಕ್ಕೆ ಮಂತ್ರಾಲಯ. ಹರ್ಷ ಏನೋ ಹೇಳ್ತಾನೆ ಕೇಳಿ. ಎಲ್ಲಾರ್ದು ಊಟ ಆಯ್ತಾ? ಹಾಂ, ಇಷ್ಟೊತ್ತವರು ಮಾಡಿ ಮಲ್ಕೊಳ್ಳಿ. ಎಂಥವನಂದ್ರೆ ಇವನು ಕಾರಲ್ಲಿ ವಾಮಿಟ್ ಬರ್ತೈತೆ ಚಿಕ್ಕ ಮಕ್ಳ ಥರ ಇನ್ನೂ ಆಡ್ತಾನೆ. ಇಷ್ಟುದ್ದ ಆಗೋನು ಇರೋ ಬರಲಿ, ಇಷ್ಟುದ್ದ ಆಗೋನು ಇನ್ನೂ ವಾಮಿಟ್ ಬರ್ತೈತೆ, ಹಿಲ್ಸು ಅದು ಇದು ಅಂದ್ಕೊಂಡು ಏನು ನಿಲ್ಲಿಸಿ ವಾಮಿಟ್ ಮಾಡೋಕೆ ಹೋಗಿದ್ದ ಅವಾಗ ಗಲೀಜ್ ನನ್ಗೆ. ನಾವು ಹರ್ಷ ಉಂಡಿ ತೊಗೊಳಕ್ಕೆ ಬಂದ, ಅಂಗಡಿಯವ್ರು ಈ ಉಂಡಿ ಕೊಡ್ತವ್ರು ಹರ್ಷಾಗ. ನಮ್ಮ ತಂಗಿ ಬಿಡಲ್ಲ, ಏನು ತಗೊಂಡಿಲ್ಲ. ಏನೋ ನಿನ್ನ ಮಕ್ಕ ನೋಡಿ ಅಂತ ಉಂಡಿ ಕೊಡ್ತವ್ರೆ. ಇವಾಗ ಕಾರಲ್ಲಿ ಪಿಲ್ಲು ಎತ್ಕೊಂಬರಕ್ಕೆ ಹೋಗ್ಬೇಕು. ಪಿಲ್ಲು ಎತ್ಕೊಳಕ್ಕೆ ಬಂದಿದ್ದೀರಿ. ಇವಾಗ ಪಿಲ್ಲ ಎತ್ಕೊಂಡು ಫೋನ್ ಕೊಡಿ. ಅವಾಗ ನಮ್ಮ ಮನೆಯಿಂದನೇ ತಂದಿದ್ದೀನಿ ಪಿಲ್ಲು ಎತ್ಕೊಳೋದು. ಇಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ, ಅದಕ್ಕೆ ಲಾಂಜಲ್ಲಿ ಕಾಯ್ತಾ ಇದ್ದೀರಿ. ವೈಫೈ ಏನಾನ ಇದ್ದರೆ ಪಾಸ್ವರ್ಡ್ ಇಸ್ಕೊಳ್ಳೋಣ ಅಂತ. ನೆಟ್ವರ್ಕ್ ಇಲ್ಲದೆ ಬಲೆ ಬಾಧೆ ಹೋಗ್ಬಿಟ್ಟೈತಿ. ಇಂಥವ್ರು ಇಲ್ಲದೆ ಇರ್ಬೋದು, ಆದರೆ ನೆಟ್ವರ್ಕ್ ಇಲ್ಲದೆ ಇರೋಕ್ಕಾಗಲ್ಲ. ಅದೇ ಹುಚ್ಚುಂತಾರೆ. ಲೇನ್ ಜೋಕ್ಸ್ ಕೇಳೋದು ನೀವೇನು ನೋಡ್ತೀರ? ಸುಮ್ಮನೆ ಫೋನ್ ಆಫ್ ಮಾಡ್ಕೊಂಡು ಬೇರೆ ಏನಾರ ನೋಡಿ. ಇಂಥ ವೇಸ್ಟ್ ನಾನು ನೋಡ್ತೀರ. ಹಿಂಗಿದ್ರೇ ಸ್ಪೀಡ್ ಬರುತ್ತೆ. ಗೈಸ್ ಇವಾಗ ಹೋಗಿ ರೂಮಲ್ಲಿ ಪಾಚ್ಕೊಂತೀರಿ. ಪಿಲ್ಲ ಹಚ್ಕೊಂಡಿದ್ದೀರಿ. ಪಿನ್ 50 MS ಐತಪ್ಪ. 50? ನೋಡಿ ಲೇ 1 2 3 ಹಂಗಿರ್ಬೇಕು. 1 2 3 ಇರಬೇಕು. ನಾಳೆ ಸಿಗ್ತೀರಿ. ಇವತ್ತಿನ ವ್ಲಾಗ್ ಇಲ್ಲೇ ಇಷ್ಟೇ. ಟಾಟಾ ಬಾಯ್ ಬಾಯ್ ಎಲ್ಲರೂ.